ಇವತ್ತಿನ ವಿಡಿಯೋದಲ್ಲಿ ಬಾದಾಮ್ ಕಸ್ಟರ್ಡ್ ಕುಲ್ಫಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಲಾಸ್ಟ್ ಟೈಮ್ ಬಾದಾಮ್ ಕುಲ್ಫಿ ರೆಸಿಪಿನಲ್ಲಿ ರೆಡಿಮೇಡ್ ಬಾದಾಮ್ ಪೌಡರ್ ಇಂದ ಹೇಗೆ ಕುಲ್ಫಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಟ್ಟಿದ್ದೆ. ಬಟ್ ಇವತ್ತಿನ ವಿಡಿಯೋದಲ್ಲಿ ನಿಜವಾದ ಬಾದಾಮಿನ ಬಳಸ್ಕೊಂಡು ಹೇಗೆ ಕುಲ್ಫಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಮಾಡ್ಲಿಕ್ಕೂ ಈಸಿ ಆಗಿದೆ ಮತ್ತೆ ಇಂಗ್ರೀಡಿಯೆಂಟ್ಸ್ ಅಷ್ಟೇ ಸಿಂಪಲ್ ಆಗಿದೆ. ಇದೇ ರೀತಿ ಸಿಂಪಲ್ ಹಾಗೂ ಟೇಸ್ಟಿ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಬನ್ನಿ ಫಟಾಫಟ್ ಅಂತ ವಿಡಿಯೋ ನೋಡ್ಕೊಂಡು ಬರೋಣ. ಬಾದಾಮ್ ಕುಲ್ಫಿ ಅಂತ ಹೇಳಿದ್ಮೇಲೆ ಬಾದಾಮಿ ಬೇಕೇ ಬೇಕು. ಸೊ ಇಲ್ಲಿ 10ರಿಂದ 15 ಬಾದಾಮಿನ ರಾತ್ರಿನೇ ನೆನೆಸಿಟ್ಟಿದ್ದೀನಿ. ಇನ್ ಕೇಸ್ ರಾತ್ರಿನೇ ನೆನೆಸಿಡೋದಕ್ಕೆ ಮರ್ತೋಯ್ತು ಅನ್ನೋದಾದರೆ ಬಿಸಿನೀರಲ್ಲಿ ಒಂದು ಅರ್ಧ ಗಂಟೆ ನೆನೆಸಿಟ್ರು ಸಹ ನಡೆಯುತ್ತೆ. ಬಾದಾಮಿನ ನೆನೆಸಿಡೋದ್ರಿಂದ ಸಿಪ್ಪೆನ ಈಸಿಯಾಗಿ ತೆಗಿಬೋದು ಮತ್ತು ರುಬ್ಬಿಕೊಂಡಾಗ ಒಂದು ಸ್ಮೂತ್ ಪೇಸ್ಟ್ ಆಗುತ್ತೆ. ಅದಕ್ಕಾಗಿ ನೆನೆಸಿಡೋದು. ಎಲ್ಲ ನೆಂದಿರುವಂಥ ಬಾದಾಮಿದು ಈ ರೀತಿಯಾಗಿ ಸಿಪ್ಪೆ ತೆಗೆದು ಒಂದು ಮಿಕ್ಸಿ ಜಾರಿಗೆ ಹಾಕಿಟ್ಕೊಂಡಿದ್ದೀನಿ. ಬಾದಾಮಿ ಸ್ವಲ್ಪ ಇರೋದ್ರಿಂದ ರುಬ್ಬೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಇದಕ್ಕೆ ಸ್ವಲ್ಪ ಸಕ್ಕರೆನೂ ಸೇರಿಸ್ಕೊತೀನಿ. ಚಿಕ್ಕ ಚಮಚದಲ್ಲಿ 6 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಹಾಲು ನೀರು ಏನು ಸೇರಿಸ್ದಂಗೆ ಮೊದಲಿಗೆ ಹಾಗೆ ಡ್ರೈ ಆಗಿ ರುಬ್ಕೊಂಡಿದ್ದೀನಿ. ಫಸ್ಟಿಗೆ ಈ ರೀತಿಯಾಗಿ ಡ್ರೈ ಆಗಿ ರುಬ್ಕೊಳ್ಳೋದ್ರಿಂದ ಬಾದಾಮಿ ಎಲ್ಲ ಚೆನ್ನಾಗಿ ಗ್ರೈಂಡ್ ಆಗಿರುತ್ತೆ. ಅದಾದ ನಂತರ ಒಂದು 3-4 ಸ್ಪೂನಷ್ಟು ಹಾಲು ಅಥವಾ ನೀರು ಎರಡರಲ್ಲಿ ಯಾವ್ದಾದ್ರು ಒಂದು ಸೇರಿಸ್ಕೊಂಡು ಮತ್ತೆ ಇದನ್ನೊಂದು ತಿನ್ ಪೇಸ್ಟ್ ಆಗೋವರೆಗೂ ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಇನ್ ಕೇಸ್ ನಿಮಗೆ ಕುಲ್ಫಿ ತಿನ್ಬೇಕಾದ್ರೆ ಮಧ್ಯದಲ್ಲಿ ಬಾದಾಮಿ ಸಿಕ್ಕಿದ್ರೆ ಇಷ್ಟ ಆಗುತ್ತೆ ಅನ್ನೋದಾದ್ರೆ ನೀವು ಇದನ್ನ ತರಿಯಾಗೂ ಸಹ ರುಬ್ಕೋಬಹುದು. ನನಗೆ ಸ್ಮೂತ್ ಪೇಸ್ಟ್ ಬೇಕಿತ್ತು ಅಂತ ಹೇಳಿ ಈ ರೀತಿಯಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಬಾದಾಮ್ ಕಸ್ಟರ್ಡ್ ಕುಲ್ಫಿ ಆಗಿರೋದ್ರಿಂದ ಕಸ್ಟರ್ಡ್ ಪೌಡರ್ ಬೇಕೇ ಬೇಕು. ಒಂದು ಅರ್ಧ ಕಾಫಿ ಲೋಟದಷ್ಟು ಹಾಲಿಗೆ 1 ಸ್ಪೂನ್ ಅಷ್ಟು ಕಸ್ಟರ್ಡ್ ಪೌಡರ್ ಹಾಕ್ಕೊಂಡು ಒಂಚೂರು ಗಂಟಿಲ್ದಲ್ಲೇ ಇರೋ ರೀತಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಇನ್ ಕೇಸ್ ನಿಮ್ಮ ಹತ್ರ ಕಸ್ಟರ್ಡ್ ಪೌಡರ್ ಇಲ್ಲ ಅನ್ನೋದಾದ್ರೆ ಕಸ್ಟರ್ಡ್ ಪೌಡರ್ ಬದಲಿಗೆ 1 ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಸಹ ಹಾಕೋಬಹುದು. ಕಾರ್ನ್ಫ್ಲೋರ್ ಹಾಕಿದ್ರೂ ಸಹ ಕುಲ್ಫಿ ತುಂಬಾ ಚೆನ್ನಾಗೇನೆ ಬರುತ್ತೆ. ನೆಕ್ಸ್ಟು ಒಂದು ಬಾಣಲಿನಲ್ಲಿ ಅರ್ಧ ಲೀಟ್ರು ನಂದಿನಿ ಶುಭಮ್ ಹಾಲು ಹಾಕೋತಾ ಇದ್ದೀನಿ. ನೀವು ಯಾವ ಹಾಲಿನಲ್ಲಾದರೂ ಮಾಡ್ಕೊಬೋದು. ಜಾಸ್ತಿ ಕ್ರೀಮ್ ಇರುವಂತಹ ಹಾಲು ಅಂದರೆ ಗಟ್ಟಿ ಹಾಲಲ್ಲಿ ಮಾಡಿಕೊಂಡ್ರೆ ಕುಲ್ಫಿ ತುಂಬ ಚೆನ್ನಾಗಿ ಬರುತ್ತೆ. ಸ್ಟವ್ನ ಫುಲ್ ಲೋ ಫ್ಲೇಮ್ನಲ್ಲಿ ಇಟ್ಟು ಹಾಲು ಚೆನ್ನಾಗಿ ಕಾಯ್ದ್ಮೇಲೆ ಅಂದರೆ ಹಾಲು ಉಕ್ಕಿ ಬಂದಮೇಲೆ ಇದಕ್ಕೆ ನಾನು ಆವಾಗಲೇ ರುಬ್ಬಿಟ್ಕೊಂಡಿದ್ದಂತಹ ಬಾದಾಮಿ ಪೇಸ್ಟ್ನ ಸೇರಿಸ್ಕೊಂಡು ಇದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಈ ಸೈಡಲ್ಲಿರುವಂಥ ಕೆನೆನೂ ಸಹ ಏನು ವೇಸ್ಟ್ ಮಾಡಬಾರ್ದು. ಅದೂ ಸಹ ನಾವು ಹಾಲು ಜೊತೆನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು ಅವಾಗವಾಗ ಮಧ್ಯದಲ್ಲಿ. ನೆಕ್ಸ್ಟು ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಇದು ಚೆನ್ನಾಗಿ ಹಾಲು ಒಂದು 20-30% ಆದರೂ ಕಡಿಮೆ ಆಗಬೇಕು. ಅಲ್ಲಿವರೆಗೂ ಇದು ಚೆನ್ನಾಗಿ ಕುದಿಯಕ್ಕೆ ಅದ್ರ ಪಾಡಿಗೆ ಅದನ್ನ ಬಿಟ್ಬಿಡಬೇಕು. ಅವಾಗವಾಗ ಮಧ್ಯದಲ್ಲಿ ಕೆನೆ ಎಲ್ಲ ಸೈಡಲ್ಲಿ ಇರೋದನ್ನ ತೆಗೆದು ಹಾಲು ಜೊತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಂಗೆ ಸ್ವೀಟ್ ಸ್ವಲ್ಪ ಕಡಿಮೆ ಅನ್ನಿಸ್ತು, ಅದಕ್ಕಾಗಿ ಮತ್ತೆ 1 ಸ್ಪೂನಷ್ಟು ಎಕ್ಸ್ಟ್ರಾ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸ್ವೀಟ್ನೆಸ್ನ ನಿಮ್ಮ ಟೇಸ್ಟ್ಗೆ ತಕ್ಕಂಗೆ ಹೆಚ್ಚು ಕಡಿಮೆ ಮಾಡ್ಕೊಬೋದು. ಇದ್ರ ಟೇಸ್ಟ್ನ ನೀವು ಇನ್ನೂ ಎನ್ಹ್ಯಾನ್ಸ್ ಮಾಡಬೇಕು ಅನ್ನೋದಾದರೆ ಈ ರೀತಿಯಾಗಿ ಬಾದಾಮ್ ಡ್ರಿಂಕ್ ಮಿಲ್ಕ್ಸ್ ಪ್ಯಾಕೆಟ್ಗಳು ಸಿಗುತ್ತೆ, ನೀವು ಅದನ್ನು ಸಹ 1 ಪ್ಯಾಕೆಟ್ನಷ್ಟು ಹಾಕ್ಕೋಬೋದು. ಹಾಲು ಚೆನ್ನಾಗಿ ಕುದ್ದು ಒಂದು 20-30% ಅಷ್ಟು ಕಡಿಮೆ ಆಗಿದೆ. ಕಡಿಮೆ ಆದಮೇಲೆ ಕೊನೆಯಲ್ಲಿ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಹಾಲು ಜೊತೆ ಕಸ್ಟರ್ಡ್ ಪೌಡರು, ಆ ಮಿಕ್ಸ್ಚರ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಮಿಕ್ಸ್ಚರ್ ಹಾಕಿದ ಮೇಲೆ ತುಂಬ ಹೊತ್ತು ಕಾಯಿಸ್ಕೋಬೇಕಂತ ಏನಿಲ್ಲ, ಒಂದು 2-3 ನಿಮಿಷ ಅಷ್ಟೇ. ಮತ್ತು ಕುಲ್ಫಿನಲ್ಲಿ ಒಂದು ಒಳ್ಳೆ ಪರಿಮಳ ಬೇಕು ಅನ್ನೋದಾದರೆ 1-2 ಏಲಕ್ಕಿನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಸಹ ಸೇರಿಸ್ಕೊಬೋದು. ಆವಾಗ ಕುಲ್ಫಿ ಫ್ರೇಗ್ರೆನ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಒಂದು 2-3 ನಿಮಿಷ ಕುದಿಸ್ಕೊಂಡ ನಂತರ ಹಾಲು ಸಹ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಕಸ್ಟರ್ಡ್ ಪೌಡರ್ ಮಿಕ್ಸ್ಚರ್ ಹಾಕಿದ ಮೇಲೆ. ಈ ಟೈಮಲ್ಲಿ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಇಷ್ಟೇ ನಿಮಿಷ ಹಾಲು ಕಾಯಿಸ್ಕೋಬೇಕು ಅಂತ ಎಲ್ಲ ಏನಿಲ್ಲ. ಎಷ್ಟು ಚೆನ್ನಾಗಿ ಹಾಲು ಕುದಿಯುತ್ತೋ, ಎಷ್ಟು ಕಡಿಮೆ ಆಗ್ತಾ ಬರುತ್ತೋ ಹಾಲು, ಕುಲ್ಫಿ ಟೇಸ್ಟ್ ಅಷ್ಟೇ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಹಾಲನ್ನ ರೆಡ್ಯೂಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಇವಾಗ ಕುಲ್ಫಿ ಮಿಕ್ಸ್ಚರ್ ರೆಡಿ ಇದೆ. ಇದು ಕಂಪ್ಲೀಟ್ಲಿ ತಣ್ಣಗಾಗಕ್ಕೆ ಬಿಟ್ಬಿಡಬೇಕು. ಅದೇ ಬಾಂಡಿನಲ್ಲಿ ಬಿಟ್ಟರೆ ಬೇಗ ತಣ್ಣಗಾಗಲ್ಲ. ಬಾಂಡಿನೂ ಬಿಸಿ ಇರೋದ್ರಿಂದ ತುಂಬ ಟೈಮ್ ಹಿಡಿಯುತ್ತೆ ತಣ್ಣಗಾಗೋದಕ್ಕೆ. ಅದಕ್ಕಾಗಿ ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ಚರ್ನ, ಬೇಗ ತಣ್ಣಗಾಗಲಿ ಅಂತ. ಬಿಸಿ ಇರಬೇಕಾದ್ರೂ ಸಹ ಇದು ಸ್ವಲ್ಪ ಗಟ್ಟಿನೇ ಇದೆ ಹಾಲು, ಬಟ್ ತಣ್ಣಗಾದ್ಮೇಲೆ ಇದು ಇನ್ನೂ ಗಟ್ಟಿ ಆಗುತ್ತೆ. ಇವಾಗ ಇದನ್ನ ಕಂಪ್ಲೀಟ್ಲಿ ತಣ್ಣಗಾಗಕ್ಕೆ ಬಿಡ್ತಾ ಇದ್ದೀನಿ. ತಣ್ಣಗಾದ್ಮೇಲೆ ಇದನ್ನ ನೀವು ನೋಡ್ಬೋದು ಎಷ್ಟು ಗಟ್ಟಿಯಾಗಿದೆ ಮಿಕ್ಸ್ಚರ್ ಅಂತ ಹೇಳಿ. ಆವಾಗಲೇ ಸ್ವಲ್ಪ ತೆಳು ಇತ್ತು, ಇವಾಗ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿದೆ ಮಿಕ್ಸ್ಚರು. ಮಧ್ಯದಲ್ಲಿ ಕೆನೆ ಎಲ್ಲ ಸಿಗಬಾರ್ದು ನಿಮಗೆ ಕುಲ್ಫಿ ತಿನ್ನಬೇಕಾದ್ರೆ ಅನ್ನೋದಾದರೆ ಈ ಮಿಕ್ಸ್ಚರ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು 1 ನಿಮಿಷ ಗ್ರೈಂಡ್ ಮಾಡ್ಕೊಳ್ಳಿ ಸಾಕು. ಸ್ಮೂತ್ ಟೆಕ್ಸ್ಚರ್ ಇರುವಂತಹ ಕುಲ್ಫಿ ಮಿಕ್ಸ್ಚರ್ ರೆಡಿಯಾಗಿ ಹೋಗ್ಬಿಡುತ್ತೆ. ನಾನೇನು ಗ್ರೈಂಡ್ ಮಾಡ್ಕೊತಿಲ್ಲ, ಹಾಗೆ ಕುಲ್ಫಿ ಮೌಲ್ಡ್ಸಿಗೆ ಹಾಕೋತಾ ಇದ್ದೀನಿ. ಇನ್ ಕೇಸ್ ಕುಲ್ಫಿ ಮೌಲ್ಡ್ಸ್ ಇಲ್ಲ ಅನ್ನೋದಾದರೆ ಕಾಫಿ ಲೋಟದಲ್ಲಿ 1 ಸ್ಪೂನ್ನ ಉಲ್ಟಾ ಇಟ್ಬಿಟ್ಟು ಸಹ ನೀವು ಕುಲ್ಫಿನ ಸೆಟ್ ಮಾಡ್ಕೋಬೋದು. ಇದನ್ನು ಡೀಪ್ ಫ್ರೀಸರ್ನಲ್ಲಿ 6ರಿಂದ 12 ಗಂಟೆವರೆಗೂ ಡೀಪ್ ಫ್ರೀಸ್ ಮಾಡಿಕೊಂಡ್ರೆ ಕುಲ್ಫಿ ರೆಡಿಯಾಗಿ ಹೋಗ್ಬಿಡುತ್ತೆ. ನಾನು ಒಂದು ನೈಟ್ ಫುಲ್ ಫ್ರೀಸ್ ಆಗಕ್ಕೆ ಇಟ್ಟಿದ್ದೆ. ಡೀಪ್ ಫ್ರೀಸರಿಂದ ತೆಗೆದ್ಮೇಲೆ ಒಂದು ಲೋಟದಲ್ಲಿ ತಣ್ಣೀರು ಇಟ್ಕೊಂಡು ಈ ರೀತಿಯಾಗಿ ಕುಲ್ಫಿ ಮೌಲ್ಡ್ನ ಎಜ್ಜಿದ್ರೆ ಈಸಿಯಾಗಿ ಕುಲ್ಫಿನ ಮೌಲ್ಡಿಂದ ತೆಗೆದುಬಿಡ್ಬೋದು. ಸೊ ಈಸಿಯಾಗಿರುವಂತಹ ಬಾದಾಮ್ ಕಸ್ಟರ್ಡ್ ಕುಲ್ಫಿ ರೆಡಿ ಆಯಿತು.
ನೀವು ಬೇಕಿದ್ರೆ ಇದೇ ಕುಲ್ಫಿ ರೆಸಿಪಿನಲ್ಲಿ ವೆರೈಟಿ ಆಫ್ ಫ್ಲೇವರ್ಸ್ನ ಟ್ರೈ ಮಾಡ್ಬೋದು. ಸಕ್ಕರೆ ಹಾಕೋದ್ರ ಬದಲು ಕಂಡೆನ್ಸ್ಡ್ ಮಿಲ್ಕ್ ಹಾಕಿ ಟ್ರೈ ಮಾಡ್ಬೋದು, ಅಥವಾ ಮಾವಿನ ಹಣ್ಣನ್ನು ಕೊನೆಯಲ್ಲಿ ರುಬ್ಬಿ ಹಾಕ್ಬಿಟ್ಟು ಮ್ಯಾಂಗೋ ಕುಲ್ಫಿ ಸಹ ಮಾಡ್ಕೋಬೋದು. ನಮ್ಮ ಚಾನಲ್ನಲ್ಲಿರುವಂತಹ ಎಲ್ಲ ಈಸಿ ಕುಲ್ಫಿ ರೆಸಿಪೀಸ್ ವಿಡಿಯೋಗಳನ್ನ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಿರ್ತೀನಿ, ಬೇಕಿದ್ರೆ ಚೆಕ್ ಮಾಡಿ ನೋಡಿ. ನೆಕ್ಸ್ಟ್ ನಿಮ್ಗೆ ಯಾವುದೇ ಐಸ್ ಕ್ರೀಮ್ ರೆಸಿಪೀಸ್ ಅಥವಾ ಕುಲ್ಫಿ ರೆಸಿಪೀಸ್ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮಾತ್ರ ಮರಿಬೇಡಿ. ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಿಮಗೆ ನೆಕ್ಸ್ಟ್ ಯಾವುದೇ ರೆಸಿಪಿ ಬೇಕಿದ್ರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆ. ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್.